ನಮಸ್ಕಾರ. ನಿನ್ನೆ ಒಂದು 8:48ಕ್ಕೆ ಒಂದು ನಮ್ಮ ಫ್ರೆಂಡಿಗೆ ಒಂದು ಮೆಸೇಜ್ ಬಂದಿತ್ತು. ಎಂತಂದರೆ, ಮನೆಯಿಂದ ಹೊರಡೋತ್ತಿಗೆ ಹೊರಗೆ ವೀಡಿಯೋ ಮಾಡ್ಕೊಂಬ್ರಿ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ನಿಮ್ಮ BK ಸ್ಟುಡಿಯೋಸ್ನ BK ಕನ್ನರ್. ಇವತ್ತು ನನ್ನ ಫ್ರೆಂಡ್ ಒಬ್ಬ ಗಾಡಿ ಪೂಜೆ ಮಾಡೋಕ್ಕಿತ್ತು ಪಾಪ ಅಂತೇಳಿ ಕರೆದಿದ್ದ. ಇನ್ನೂ ಇಬ್ಬರು ಫ್ರೆಂಡ್ಸ್ ಜಾಯಿನ್ ಆತ್ರು. ಹಾಗೆ ಹೊರಟಿದೆ ಅಂತ ಹೇಳ್ಕಂತೆ. ವೆದರ್ ಬಗ್ಗೆ, ಮಳೆ ಇದ್ರೆ ಮಳೆ ಬಗ್ಗೆ ಹೇಳ್ಕಂತೆ, ಬಿಸಿಲಿದ್ರೆ ಬಿಸಿಲು ಬಗ್ಗೆ ಮಾತಾಡ್ಕಂತೆ. ಇಷ್ಟು ಮಾತಾಡ್ಕೊಂಡು ಬಂದರೆ ಸರಿ, ಇಲ್ಲ ಆದರೆ ಕಾಣ್ ಮಗನೇ ಕುಂದಾಪುರ ಕನ್ನಡ ಅಂಬ. ನಿಂದು ಭಾಷೆ ಒಂಚೂರು ಮಿಕ್ಸ್ ಆರಡಿಲ್ಲ ಅಂತ ಹೇಳ್ದ. ನಂದು ಯಾವ ಭಾಷೆ ಮಾರೆ? ಅದಕ್ಕೆ ನನ್ನ ಫ್ರೆಂಡಿಗೆ ಬೇಜಾರಾಗ ಅಂತ ಹೇಳಿ ಈಗ ವೀಡಿಯೋ ಮಾಡ್ತಾಯಿದ್ದೆ. ಹಾಯ್ ಹಲೋ ನಮಸ್ಕಾರ. ನಾನು BK ಸ್ಟುಡಿಯೋಸ್ನ BK ಕನ್ನರ್. ನಾನಿವತ್ತು ಹೊರಟಿದ್ದೀನಿ. ಹಾಯ್ ಹಲೋ ನಮಸ್ಕಾರ. ನಾನು BK ಸ್ಟುಡಿಯೋಸ್ನ BK ಕನ್ನರ್. ಇವತ್ತು ನನ್ನ ಫ್ರೆಂಡ್ ಗಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ ನನ್ನ ಕರೆದಿದ್ದ. ನಾವು ಹೋಗ್ತಾಯಿತ್ತು. ಹಾಯ್ ಹಲೋ ನಮಸ್ಕಾರ. ನಾನು BK ಸ್ಟುಡಿಯೋಸ್ನ BK ಕನ್ನರ್. ನಾನಿವತ್ತು ಗಾಡಿ ಪೂಜೆ ಮಾಡಲಿಕ್ಕಿತ್ತು ಅಂತ ಹೇಳಿ ಹೊರಟಿದೆ ಆನೆಗುಡ್ಡೆಗೆ. ಇದಾಗೋದಲ್ಲ. ಹಾಯ್ ಹಲೋ ನಮಸ್ಕಾರ. ನಾನು BK ಸ್ಟುಡಿಯೋಸ್ನ BK ಕನ್ನರ್. ನಾನಿವತ್ತು ಎಲ್ಲಿಗೆ ಹೊರಟಿದೆ ಅಂತ ಹೇಳ್ತೆ. ಆ ಹೇಳೋಕ್ಕೂ ಮುಂಚೆ ಈ ವೆದರ್ನ ಒಂದು ಸರಿ ಕಾಣಿ. ಮಳೆ ಬಪ್ಪು ಹಂಗಿತ್ತು. ಅದಕ್ಕೆ ನಾನು ಈ ಚರಪರ ರೈನ್ ಕೋಟ್ನ ಹಿಡ್ಕೊಂಡಿದ್ದೆ. ಚರಪರ ಇದು ಗಾಡಿ ಪೂಜೆ ಮಾಡೋಕ್ಕಂತ ಹೇಳಿ ಹೊರಟಿತ್ತು ಆನೆಗುಡ್ಡೆಗೆ. ರೆಕಾರ್ಡ್ ಕೊಟ್ಟಿದ್ದ ಅಂತೂ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿತ್ತು. ಈಗ ನಾವು ಎಲ್ಲಿಗೆ ಈಗ ಫ್ರೆಂಡ್ಸ್ ಎಲ್ಲ ಸೇರಿತ್ತು. ಈಗ ಎಲ್ಲ ಒಟ್ಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಾಡಿ ಒಂದು ಪೂಜೆ ಮಾಡ್ಕೊಂಬಪ್ಪ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ರು. ಗಾಣಿ ಇವರೇ 3 ಮುತ್ತುಗಳು. ಅದ್ರಾಗ ನಾನು ಒಬ್ಬ ಮುತ್ತು. ಅದೇ ಈಗಾರ ಮಾತಾಡ. ಈಗ ಅವನ ಹತ್ರ ಮಾತಾಡಂದ್ರೆ ನನ್ನ ಕೈ ಕೊಟ್ಟ. ಅವನಿಗೆ ಮಾತಾಡು ಕಾಯಿಲ್ಲ ಬಹುಶಃ ಎಂತಲ್ಲೇ ಹಿಂಗೆ ಫ್ರೆಂಡ್ಸ್ ಎಲ್ಲ ಒಟ್ಟು ಸೇರಿತಾ. ಅವನ ಗಾಡಿ ಪೂಜೆ ಇತ್ತ. ಇದೇ ಗಾಡಿ ಗಣಿ ಡಾಮಿನರ್ ಒಂದು ಆನೆಗುಡ್ಡೆ ಹೋಗಿ ಪೂಜೆ ಮಾಡ್ಕೊಂಬಂದು ರೀಸೆಂಟ್ಲಿ ತಗೊಂಡು ಫ್ರೆಂಡ್. ಹಂಗಾಗಿ ಹೊರಟಿತ್ತು. ಈಗ 2 ಗಾಡಿಗೆ ಹೊರಟಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು ಗಣಿ. ಲೈಟಾಗಿ ಮಳೆ ಇದ್ದಿತ್ತು, ಅದಕ್ಕೆ ರೈನ್ ಕೋಟ್ ಹಾಯ್ಕಂತ. ಬಟ್ ಈಗ ಒಳಗಿಂದ ಉರಿ ಸ್ಟಾರ್ಟ್ ಆಯ್ತು. ಹೋಪನ ಹೊರಟಿತ್ತು. ಈಗ ಅವರಿಬ್ಬರು ಮುಂದೋಯ್ರ, ನಾವಿಬ್ರು ಒಟ್ಟಿಗೆ ಹೊತ್ತಿತ್ತ. ಇಲ್ಲೊಂದು ಗಮ್ಮತ್ತು ತೋರಿಸ್ತೆ ಗಣಿ. ಇದು ವೇಗದವ್ರದ್ದು ಹೆಲ್ಮೆಟ್. ಇಲ್ಲಿ ನಾಯ್ಸ್ ಅವ್ರು ಸ್ಟಿಕ್ಕರ್ ಹಾಕಿದಪ್ಪ. ಎಂಥ ಕತೆ ಅಂದ್ ಗೊತ್ತಿಲ್ಲ. ಒಂದು ಆನೆಗುಡ್ಡೆ ಬಂದೈತೆ. ಅವ ಚೀಟಿ ಮಾಡ್ಕೊಂಬಪ್ಪ ಇದೆ ಗಾಡಿ ಪೂಜೆಗೆ ಬಂದ ಅನ್ಸುತ್ತೆ. ಗಾಡಿ ಪೂಜೆ ಮುಗಿಸ್ಕೊಂಡು ಒಳಗೆ ಹೊತ್ತು ಹೂ ಎಂತ ಬೇಕಣ್ಣ ತಗೊಂಬ. ಅವ್ರು ಬಂದು ಬೈಕ್ ಬಂದೆ ಬೇಡ. ಅಷ್ಟು ಸೇರಿ ಸುಮಾರು ಗಾಡಿ ಇತ್ತು. ವೆಯ್ಟ್ ಮಾಡ್ತಾ ಇತ್ತು. ಫುಲ್ ರಶ್ ಇತ್ತ. ಇವ್ರು ಪಟ್ಟಂಗ ಹೊಡಿತಾ ಇದ್ರೆ ದೇವಸ್ಥಾನದೊಳಗೆಲ್ಲ ಹೋಗಿ ಬಂತು. ಫುಲ್ ರಶ್ ಇದ್ದಿತ್ತು. ಈಗ ಹೊರಗಿಂದ ಒಂದು ಸುತ್ತಾಕು ಅಂತ ಹೇಳಿ ಹೊರಗೆ ಸುತ್ತಾಗ್ತಾ ಇತ್ತು. ದೇವಸ್ಥಾನದೊಳಗೆ ಫುಲ್ ರಶ್ ಇತ್ತು. ಇವತ್ತು ಸಂಡೇ ಹಬ್ಬಕ್ಕೋ ಏನೋ ಗೊತ್ತಿಲ್ಲ. ಹೊರಗೆ ಜೋರು ಮಳೆ ಬರ್ತಾ ಇತ್ತು. ಹೆಂಗೆ ಹಬ್ಬದ ಗೊತ್ತಿಲ್ಲ. ಅವರಿಬ್ಬರು ಪಂಚಕಜ್ಜಾಯ ಬೇಕಂತ ಹೇಳಿ ಪಂಚಕಜ್ಜಾಯ ತಗೊಂಡು ಹಬ್ಬಕ್ಕೆ ಹೋಗಿದ್ದಾರೆ. ನಾ ಸುತ್ತಾಗ್ತಾಯಿದ್ದೆ.
ಸಾಕಾಯ್ತು. ರೈನ್ ಕೋಟ್ ಹಾಕೊಂಡು ಅಪ್ಪರ ನೀವು ಅಷ್ಟು ಚೆಂಡಿ ಆಯ್ತಂಬ್ರ ಮಾರ ಮತ್ತೆ ರೈನ್ ಕೋಟ್ ಹಾಕಂತ ಅಲ್ಲ ನೀನೀಗ ಚೆಂಡಿ ಅದಲ್ಲ ಡಿಸೈನ್ ಒಂದು ಬ್ರೇಕ್ ತಗೊಂಡು ಶಾಲೆಗೆ ನಮ್ಮ ಮಂಟಪ ಐಸ್ ಕ್ರೀಮಿಗೆ ಬಂದಿದ್ದೆ ಅಲ್ಲ ಕೂತಿರ್ಗ ಮಂಡಿ ಕೂದಲೆಲ್ಲ ಸತ್ತ ಆಯ್ತು ಅಂತ ಫುಲ್ ಮಳೆ ಇತ್ತಾ ಚಳಿ ಶುರು ಆಯಿತು ನಮ್ದೆಲ್ಲ ರೈನ್ ಕೋಟ್ ಅಡ್ಡಲ್ಲಿ ಅವ ಗೊರ್ಬ ಹಾಕೊಂಬಂದಿದ್ದ ಅವ ಪೂರ ಚೆಂಡಿ ಎಂತ ಹೇಳಿದೆ ಅಂತ ಇವನು ಕೊಟ್ಟದ್ದು ಒಂದೇ ಡೈಲಾಗ್ ಜೋರು ಮಳೆ ಬರ್ತೈತೆ ನಾವಿಲ್ಲಿ ಕ್ರಾಸ್ ಲ್ಯಾಂಡ್ ಹತ್ರ ಸ್ಟಾಪ್ ಆಗಿದ್ದೀವಿ ಗಾಡಿ ಬಿಡು ಕಾಯಿಲ್ಲ ಫುಲ್ಲು ಮಳೆ ಬರ್ತೈತೆ ಅವರಿಬ್ಬರು ಎಲ್ಲವ್ರು ಗೊತ್ತಿಲ್ಲ ನಾವಿಬ್ಬರು ಮುಂದೆ ಬಂತು ಅವರಿಬ್ಬರು ಎಲ್ಲವ್ರು ಗೊತ್ತಿಲ್ಲ ಎಸ್ ಅಂತೂ ಮನೆಗೆ ಬಂತು ಫ್ರೆಂಡ್ ಮನೆಗೆ ಇನ್ನು ಮುಂದೆ ಈ ಬ್ಲಾಗ್ ಕ್ಲೋಸ್ ಮಾಡು ಅಂತ ಹೇಳಿ ಇವ ಬರ್ತಾ ಈಗ ಟನ್ ಟನನ 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 ಟನ್ ಟನ್ ಈ ಬ್ಲಾಗ್ ಏನೋ ಕ್ಲೋಸ್ ಮಾಡ್ತಾ ಮನೆಗೆ ಹೋಗಿ ಇಲ್ಲೇ ಕ್ಲೋಸ್ ಮಾಡಿ ಇಲ್ಲೇ ಕ್ಲೋಸ್ ಮಾಡ್ತಾ ಸರಿ ಇಲ್ಲೇ ಕ್ಲೋಸ್ ಮಾಡ್ಕೊಂಡ್ರೆ ಅಂತೂ ಪೂಜೆ ಗೀಜೆ ಮುಚ್ಕೊಂಡು ಮಳೆ ಹಿಂಗೆ ನೆನ್ಕೊಂಡು ಎಲ್ಲ ಬಂತು ಇನ್ನು ನೆಕ್ಸ್ಟ್ ಬ್ಲಾಗಿಂಗ್ ಸಿಕ್ವಾ ಅಲ್ಲಿವರೆಗೆ ಬಾಯ್